ಯಾವಾಗ ಕಾಫಿ ತುಂಬ್ತಿದ್ರು ನಾನು ತುಂಬ್ತೀನಿ ಅಂತ ಬರ್ತಾನೆ ತ್ರಿಬು. ಹಲೋ ನಮಸ್ಕಾರ. ಕಾಫಿ ತುಂಬ್ಸಕ್ ಹೋಗಿ ಅವನು ಮೂಟೆ 2 ಪಲ್ಟಿ. ಸದ್ಯ ಏನೂ ಆಗ್ಲಿಲ್ಲ ಅವನಿಗೆ. ಕಾಫಿ ಚೆಲ್ಲೋಯ್ತು ಅಂತ ಟೆನ್ಷನ್ ಅಲ್ಲಿ ನಿಂತಿದ್ದ. ಬೈಸ್ಕೊಂಡ್ ಮತ್ತೆ ಹೋಗಿ ಗೋರಮಣೆ ಮೇಲೆ ಕೂತಿದ್ದ. ಒಣಗಿರೋದೆಲ್ಲ ಮೂಟೆ ಮಾಡಿಟ್ವಿ. ಕಾಫಿನೆಲ್ಲ ಟಾರ್ಪಲಿಗೆ ಶಿಫ್ಟ್ ಮಾಡ್ತಿದ್ವಿ. ಎಲ್ಲಾದ್ರೂ ಮಳೆ ಬಂದ್ರೆ ಗುಡ್ಡೆ ಮಾಡಕ್ ಕಷ್ಟ ಅಂತ. ಇದೆಲ್ಲ ಒಂದ್ ಬಿಸ್ಲಿಗೆ ಒಣಗೋ ತರ ಇತ್ತು, ಹಾಗಾಗಿ ಶಿಫ್ಟ್ ಮಾಡ್ತಿದ್ವಿ. ಕಾಫಿ ಟೈಮಲ್ಲಂತೂ ಮಳೆ ಬಂದ್ರೆ ಗುಡ್ಡೆ ಮಾಡಕ್ಕೆಲ್ಲ ತುಂಬಾ ಕಷ್ಟ. ಈ ತರ ಟಾರ್ಪಲಿಗೆ ಹಾಕಿದ್ರೆ ಬೇಗ ಮುಚ್ಬೋದು. ಇದ್ ಇವತ್ ಪಲ್ಪರ್ ಮಾಡ್ಸಿರೋದು. ಇದ್ ಹೇಗಿದ್ರು ಹಸಿ ಇದೆ, ಮಳೆ ಬಂದ್ರು ತೊಂದ್ರೆ ಆಗಲ್ಲ ಅಂತ ಹರಡ್ತಾ ಇದ್ರು. ಎಲ್ಲ ಒಟ್ಟಿಗೆ ಪಲ್ಪರ್ ಮಾಡ್ಸಿ ಕಣನೆ ಸಾಕಾಗ್ತಿರ್ಲಿಲ್ಲ. ಮಳೆ ಮೋಡದಿಂದ ಕಾಫಿ ಕೂಡ ಒಣಗ್ತಿಲ್ಲ. ಕಾಫಿ ಪಲ್ಪರಿಗೆ ತಗೋಗಿದ್ ಲೇಟ್ ಆಗಿ ಬೇಳೆ ಎಲ್ಲ ಕೆಂಪಾಗೋಗಿತ್ತು. ಇವತ್ತು ಮನೆ ಹತ್ರನೇ ಕಾಫಿ ಕುಯ್ತಿದ್ರು. ಕೆಜಿ ಲೆಕ್ಕ ಕುಯಿಸ್ತಿದೀವಿ. ನೀವೆಲ್ಲ 1 ಕೆಜಿಗೆ ಎಷ್ಟು ರೂಪಾಯಿ ಕೊಡ್ತಿದ್ದೀರಾ ಕಮೆಂಟ್ ಮಾಡಿ. ನಾನು ವೆಯ್ಟ್ ಚೆಕ್ ಮಾಡಿ ಅಂತ ಹತ್ತುತ್ತಿದ್ದ ತ್ರಿಬು. ಹಣ್ಣು ಚೆನ್ನಾಗಿರೋದ್ರಿಂದ ಚೆನ್ನಾಗೆ ಕುಯ್ದಿದ್ರು. ಕಾಫಿ ಸೀಸನ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಫಿದೆ ಕೆಲ್ಸ. ಕಾಫಿ ಕಾಲಾಡಕ್ಕೆ ಗುಡ್ಡೆ ಮಾಡಕ್ಕೆ 1 ಜನ ಬೇಕು. ಮತ್ತೆ ಸಿಗುವ, ಫಾಲೋ ಮಾಡಿ, ಬಾಯ್.